ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಎಸ್ಪಿನ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ಪ್ರೊಬ್ಯಾಬಿಲಿಟಿ ಮೇಲೆ ಬರುವಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ 5 ಮಾರ್ಕ್ಸ್ ಕ್ವಶನ್ನು ಪ್ರೊಬ್ಯಾಬಿಲಿಟಿ ಮೇಲೆ ಹಿಂದಿನ ವರ್ಷ ಎಲ್ಲ ಬರ್ತಾ ಇರೋದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ಬರ್ತಾಯಿತ್ತು. ಬಟ್ ಆ ಕಾನ್ಸೆಪ್ಟ್ ಡೆಲೀಟ್ ಆಗಿದೆ. ಈ ಸತಿ ಬರ್ತಾ ಇರುವಂಥ ಕ್ವಶನ್ಸು ಇಂಡಿಪೆಂಡೆಂಟ್ ಆಫ್ ಇವೆಂಟ್ ಮೇಲೆ ಬರ್ತಾ ಇದೆ. ಅದರಲ್ಲಿ ಯಾವುದು ಎಲ್ಲ ಇಂಪಾರ್ಟೆಂಟ್ ಇದ್ದಾವೆ 5 ಮಾರ್ಕ್ಸಿಗೆ ಪ್ರೊಬ್ಯಾಬಿಲಿಟಿ ಚಾಪ್ಟರ್ ಮೇಲೆ ಅನ್ನೋದನ್ನು ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನೋಡಿ, ಮೊದಲನೇದಾಗಿ ಫಸ್ಟ್ ಕ್ವಶನ್ ಏನಿದೆ, ಯಾವುದು ಇಂಪಾರ್ಟೆಂಟ್ ಆಗುತ್ತಪ್ಪ ಅಂದರೆ ಈ ಕ್ವಶನ್. ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದೆ. ಸೊ ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟು, ಇದು ಬರೋ ಚಾನ್ಸಸ್ಸು ಭಾಳ ಇದೆ. ಓಕೆ, 5 ಮಾರ್ಕ್ಸ್ಗೆ ಏನಿದೆ ಕ್ವಶನ್ ನೋಡಿ. ಮೊದಲಿಗೆ ಕಂಪ್ಲೀಟ್ ಆಗಿದ್ದನ್ನು ಓದಿ ಕ್ವಶನ್ನ ಅರ್ಥ ಮಾಡಿಕೊಂಡ್ರೆ ಅಲ್ಲೇ ನಿಮ್ಮದು 50% ಕಂಪ್ಲೀಟ್ ಆಗುತ್ತೆ ಇದನ್ನು ಸಾಲ್ವ್ ಮಾಡುವಂಥದ್ದು. ಇನ್ನು ಉಳಿದಿರೋ ಜಸ್ಟ್ ಬರೆಯೋದಷ್ಟೇ ಇರುತ್ತೆ, ಅದು ಭಾಳ ಸಿಂಪಲ್ ಇರುತ್ತೆ ಸಾಲ್ವ್ ಮಾಡೋದು. ಮೊದಲಿಗೆ ಕ್ವಶನ್ನ ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪ್ರೊಬ್ಯಾಬಿಲಿಟಿ ಚಾಪ್ಟ್ರಲ್ಲಿ. ನೋಡಿ ಮೊದಲೇದು ಏನಿದೆ ಕ್ವಶನ್ ಅಂತ. ಪ್ರೊಬ್ಯಾಬಿಲಿಟಿ ಆಫ್ ಅ ಸಾಲ್ವಿಂಗ್ ಸ್ಪೆಸಿಫಿಕ್ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ ಬೈ ಎ ಆ್ಯಂಡ್ ಬಿ ಆರ್ 1/2 1/3. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಎ ಅನ್ನೋದು ಒಬ್ಬನ ಹೆಸರು, ಬಿ ಅನ್ನೋದು ಒಬ್ಬನ ಹೆಸರು. ಅವರು ಸಾಲ್ವ್ ಮಾಡುವಂಥ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ 1/2 ಇದೆ, ಬಿದು 1/3 ಇದೆ ರೆಸ್ಪೆಕ್ಟಿವ್ಲಿ. ಇಫ್ ದ ಬೋತ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್. ಓಕೆ, ಇಬ್ಬರು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಮೇಲೆ ಏನು ಕೇಳ್ತಾರೆ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಈ ಎರಡೂ ಕ್ವಶನ್ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಫಸ್ಟ್ ಕ್ವಶನ್ ಹೇಳ್ತಾರೆ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್, ಇದು ಫಸ್ಟ್ ಕ್ವಶನು. ಸೆಕೆಂಡ್ ಒನ್ ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಸೊ ನೋಡಿ ಮೊದಲನೇದಾಗಿ ನಾವು ಏನು ಗಿವನ್ ಪಾಯಿಂಟ್ಸ್ ಇದೆ ಬರ್ಕೊಳ್ಳೋಣ. ಏನು ಗಿವನ್ ಪಾಯಿಂಟ್ ಇದೆ, ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಎ ಮತ್ತು ಬಿದು, ಅದನ್ನು ಬರ್ಕೊಳ್ಳೋಣ. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ ಬೈ ಎ. ಓಕೆ, ಸೊ ಎಷ್ಟಿದೆ ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಪಿ ಆಫ್ ಎ ಅಂತಂದರೆ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ 1/2 ಅಂತ. ಓಕೆ, ಇದಾಯಿತು 1/2. ಇನ್ನು ನೆಕ್ಸ್ಟು ಪಿ ಆಫ್ ಬಿ ಅಂತ ಏನು ಡಿನೋಟ್ ಮಾಡ್ತಾ ಇದೀವಿ ಅಂದರೆ ಸೆಕೆಂಡ್ ರಿಸಲ್ಟು ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ ಬಿ. ಓಕೆ, ಸೊ ಇದೆಷ್ಟು ಕೊಟ್ಟಿದ್ದಾರೆ, ಪಿ ಆಫ್ ಬಿ ಆನ್ಸರ್ ಇಲ್ಲಿದೆ 1/3. ಓಕೆ, ಸೊ ಇದಿಷ್ಟು ಬರ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇರ್ತಾರೆ ನೋಡಿ, ಕ್ವಶನ್ ಏನಿದೆ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅನ್ನೋದು ಫಸ್ಟ್ ಕ್ವಶನ್ ಇದೆ. ಓಕೆ, ಸೊ ನಾನು ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ, ಪಿ ಆಫ್ ಎ ಸಿಕ್ಕಿದೆ, ಪಿ ಆಫ್ ಬಿ ಸಿಕ್ಕಿದೆ, ಇದ್ರದ್ದು ನೆಗೇಷನ್ ಕೂಡ ನಾನು ಇಲ್ಲೇ ಫೈಂಡ್ ಮಾಡ್ತಾ ಇದ್ದೀನಿ. ಇದು ಯಾಕಂದರೆ ನೆಕ್ಸ್ಟ್ ಸಾಲ್ವ್ ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ. ನೆಗೇಷನ್ ಅಂದರೆ ಪಿ ಆಫ್ ಎ ಡ್ಯಾಶ್ ಕಾಂಪ್ಲಿಮೆಂಟ್ರಿ. ಸೊ ನಮಗಿದು ಫಾರ್ಮುಲಾ ಗೊತ್ತಿದೆ, ಏನಪ್ಪ ಅಂದರೆ 1 - ಪಿ ಆಫ್ ಎ ಅಂತ ನಾವು ಬರೀಬೋದಾ. ನೆಗೇಷನ್ ಅಂತಂದರೆ ಪಿ ಸಾಲ್ವ್ ಮಾಡದೇ ಇರುವುದು ಅಂದ ಹಾಗೆ, ಅಂದರೆ ನೆಗೇಷನ್ ರಿವರ್ಸ್ ನಾಟ್ ಎ ಅಂತಂದಾಗಿ. ಅದರ ರಿಸಲ್ಟ್ 1 - ಪಿ ಆಫ್ ಎ ಅಂತ ಬರೀಬೋದಾ. ಓಕೆ, 1 - ಪಿ ಆಫ್ ಎ ಅಂದರೆ ಎಷ್ಟಿದೆ, 1/2 ಇದೆ. ಸೊ ಎರಡು ಸಬ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಮತ್ತೆ 1/2ನೇ ಬರುತ್ತೆ. ಕರೆಕ್ಟಾ? ಅಂದರೆ ಪಿ ಆಫ್ ಎ ಡ್ಯಾಶ್ ಆನ್ಸರ್ ಸಿಕ್ತು ನಮಗೆ 1/2. ಸೊ ಅದೇ ಥರನಾಗಿ ಪಿ ಆಫ್ ಬಿ ಡ್ಯಾಶ್ ಒಂದು ಇಲ್ಲೇ ಫೈಂಡ್ ಮಾಡ್ತಾ ಇದ್ದೀನಿ. ಪಿ ಆಫ್ ಬಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು, ಇದು ಆನ್ಸರ್ ಕೂಡ ಪಿ ಆಫ್ 1 - ಪಿ ಆಫ್ ಬಿ ಆಗುತ್ತೆ. 1 - ಇದು 1/3 ಇದೆ. ಅಂದರೆ ಇದೆಷ್ಟಾಗುತ್ತೆ ನೋಡಿ, 3 LCM ಆಗುತ್ತೆ. 3 - 1 ಅಂತಂದರೆ 2, ಅಂದರೆ 2/3 ಆಗುತ್ತೆ. ಕರೆಕ್ಟಾ? ಇದಾಯಿತು ಪಿ ಆಫ್ ಬಿ ಡ್ಯಾಶ್ ಆನ್ಸರ್. ಓಕೆ, ಸೊ ಇವಾಗ ಫಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಣ. ಏನಿದೆ ಫಸ್ಟ್ ಕ್ವಶನ್ನು, ಫಸ್ಟ್ ಕ್ವಶನ್ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅಂತಿದೆ. ಓಕೆ ಸ್ಟೂಡೆಂಟ್ಸ್, ನನಗೆ ಇವಾಗ ಹೇಳಿ, ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅಂದರೆ ಈ ಒಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಸಾಲ್ವ್ ಯಾವಾಗ ಆಗುತ್ತೆ, ಇರೋರು ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ ಎ ಆ್ಯಂಡ್ ಬಿ. ಇದು ಎ ಸಾಲ್ವ್ ಮಾಡಬೇಕು ಒಂದು, ಇಲ್ಲ ಅಂದರೆ ಬಿ ಆದರೂ ಸಾಲ್ವ್ ಮಾಡಬೇಕು ಒಂದು. ಇಬ್ಬರಲ್ಲಿ ಒಬ್ಬರು ಮಾಡ್ಬೋದಾ, ಎ ಆರ್ ಬಿ ಅಂದ ಹಾಗೆ. ಕರೆಕ್ಟಾ? ಅಂದರೆ ಇದ್ರ ರಿಸಲ್ಟ್ ಏನಂದಾಗಾಯಿತು, ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು ಏನಂತಂದರೆ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅಂದರೆ ಎ ಆರ್ ಬಿ. ಐದರ್ ಎ ಸಾಲ್ವ್ ಮಾಡಿರಬೇಕು, ಇಲ್ಲಾಂದರೆ ಬಿ ಸಾಲ್ವ್ ಮಾಡಿರಬೇಕು. ಓಕೆ, ಎ ಆರ್ ಬಿ ಅಂತಂದರೆ ಇವಾಗ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು, ಎ ಯೂನಿಯನ್ ಬಿ. ಓಕೆ, ಅಂದರೆ ಎ ಯೂನಿಯನ್ ಬಿ ಬೇಸಿಕ್ ಫಾರ್ಮುಲಾನೇ ಇದೆ. ಏನಿದೆ ಫಾರ್ಮುಲಾ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಕರೆಕ್ಟಾ? ಓಕೆ, ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತಂದರೆ ಇವೆರಡು ಫಸ್ಟಿಗೆ ಒಂದನೇ ಎಂಟ್ ಕೊಟ್ಟಿದ್ದಾರೆ ಅವರು. ಏನು, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಹೇಳಿದ್ದಾರೆ. ಇಂಡಿಪೆಂಡೆಂಟ್ ಇವೆಂಟ್ ಇತ್ತಂದರೆ ಇದ್ರ ರಿಸಲ್ಟ್ ಏನಾಗುತ್ತೆ, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಗುತ್ತಾ. ಓಕೆ, ಸೊ ಇದೇನಾಗುತ್ತೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದು ರಿಸಲ್ಟ್ ಫಾರ್ಮುಲಾ ಆಗುತ್ತೆ, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಯಿತು. ಓಕೆ, ಇವಾಗ ಎಲ್ಲ ವ್ಯಾಲ್ಯೂಸ್ನ ಫಿಲಪ್ ಮಾಡೋಣ. ಪಿ ಆಫ್ ಎ ಅಂದರೆ ಎಷ್ಟಿದೆ, 1/2 ಇದೆ.
1/2 ಪ್ಲಸ್ ಇದು 1/3 ಇದೆ ಮೈನಸ್ ಪಿ ಆಫ್ ಎ 1/2 ಇಂಟು 1/3. ಓಕೆ, ಇದನ್ನು ಪೂರ ಸಿಂಪ್ಲಿಫೈ ಮಾಡಿ. ಸೊ ಇದು ಎಷ್ಟಾಗುತ್ತೆ 1/2 1/2 ಆ್ಯಂಡ್ 1/3 ಮಲ್ಟಿಪ್ಲೈ ಮಾಡಬೇಕಂದ್ರೆ 1/6 ಆಗುತ್ತೆ ಇದು. ಓಕೆ, ಸೊ ಇಲ್ಲಿ ಟೋಟಲಾಗಿ ನಾವು 6ನ ಎಲ್ ಸಿ ಎಮ್ ತೊಗೋಬೋದಾ? ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 6 ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ 6ನ ಎಲ್ ಸಿ ಎಮ್ ತೊಗೋತಾ ಇದ್ದೀನಿ. ಅಂದರೆ ಇಲ್ಲಿ ನೀವು 3 ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 6 ಬಂದಿದೆ 1 ಇರುತ್ತೆ. ಓಕೆ, 3 × 1 3 ಆಗುತ್ತೆ, ಇಲ್ಲಿ +2 ಇದು -1 ಆಯಿತು. ಅಂದರೆ 3 + 2 5 5 + -1 ಅಂದರೆ 4/6 ಆಗುತ್ತೆ. ಅಂದರೆ 2s 3s ಅಂದರೆ ಎಷ್ಟು ಬಂದಂಗಾಯಿತು 2/3 ಅನ್ನೋದು ಫಸ್ಟ್ ಕ್ವಶನ್ ಆನ್ಸರ್ ಆಯ್ತು. ನೋಡಿ, ಸಿಂಪಲ್ ಇದೆಯಲ್ವಾ? ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಇನ್ನೂ ಒಂದು ಕ್ವಶನ್ ಇದೆ. ಏನಿದೆ ನೆಕ್ಸ್ಟ್ ಕ್ವಶನ್ನು? ಸೆಕೆಂಡ್ ಕ್ವಶನ್ನು, ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ ದ ಪ್ರಾಬ್ಲಮ್. ಓಕೆ ಸ್ಟೂಡೆಂಟ್ಸ್, ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ ದ ಪ್ರಾಬ್ಲಮ್ ಅಂದರೆ ಒಬ್ಬರೇ ಸಾಲ್ವ್ ಮಾಡಬೇಕು ಅಂತ ಅರ್ಥ. ಸೊ ಒಬ್ಬರು ಸಾಲ್ವ್ ಮಾಡಿದ್ದಾರೆ ಅಂತಂದರೆ ಇನ್ನೊಬ್ರು ಏನು ಮಾಡಿದ್ದಾರೆ, ಸಾಲ್ವ್ ಮಾಡದೇ ಇರ್ತಾರೆ. ಹೌದಾ? ಸೊ ಪಿ ಆಫ್ ಎ ಅಂತ ಸಾಲ್ವ್ ಮಾಡಿದರೆ ಪಿ ಆಫ್ ಬಿ ಸಾಲ್ವ್ ಮಾಡಿಲ್ಲ ಅಂತ ಅರ್ಥ. ಓಕೆ, ಇಲ್ಲಿ 2 ಚಾನ್ಸಸ್ ಆಗುತ್ತೆ. ಐದರ್ ಎರೇ ಮಾಡಬೇಕು ಒಂದು, ಇಲ್ಲಾಂದರೆ ಬಿ ಯಾರೇ ಸಾಲ್ವ್ ಮಾಡಬೇಕು ಒಂದು. ಸೊ ಇದನ್ನು ಯಾವ ಥರ ತೊಗೋಬೇಕಪ್ಪ ಅಂತಂದರೆ, ಫಸ್ಟು ಪ್ರೊಬ್ಯಾಬಿಲಿಟಿ ಆಫ್ ಎ ಸಾಲ್ವ್ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ. ಆಗ ಆಬ್ವಿಯಸ್ಲಿ ಬಿ ಸಾಲ್ವ್ ಮಾಡಿರ್ಲಂಗಿಲ್ಲ, ಬಿ ಸಾಲ್ವ್ ಮಾಡಿಲ್ಲ ಅಂದರೆ ಎ ಮಾಡಿದ್ದಾನೆ ಅಂತ ಅರ್ಥ. ಓಕೆ, ಪ್ಲಸ್ ಇನ್ನೂ ಒಂದು ಚಾನ್ಸಸ್ ಇದೆ. ಏನಪ್ಪ ಅಂದರೆ ಏನೇ ಸಾಲ್ವ್ ಮಾಡಿಲ್ಲ ಅಂದರೆ ಬಿ ಸಾಲ್ವ್ ಮಾಡಿರ್ತಾನೆ ಅಂತ ಅರ್ಥ. ಓಕೆ, ಸೊ ನಾನು ಇಲ್ಲಿ ಆಲ್ರೆಡಿ ನೆಗೇಷನ್ ರಿಸಲ್ಟ್ನ ಫೈಂಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಫಿಲಪ್ ಮಾಡಿಬಿಟ್ರೆ ಮುಗೀತು. ಫಸ್ಟು ಪಿ ಆಫ್ ಎ ಆನ್ಸರ್ ಎಷ್ಟಿದೆ 1/2 ಇದೆ, ಅದನ್ನು ಫಿಲಪ್ ಮಾಡಿ. ಪಿ ಆಫ್ ಬಿ ಡ್ಯಾಶ್ ಆನ್ಸರ್ ಎಷ್ಟು ಬಂದಿದೆ ಆಲ್ರೆಡಿ ನಾವು ಮಾಡಿದ್ದೀವಿ, ಬಿ ಡ್ಯಾಶ್ ಅದು 2/3 ಇಂಟು 2/3 ಇಲ್ಲಿ ಫಿಲಪ್ ಮಾಡಬೇಕು. ಪ್ಲಸ್ ಪಿ ಆಫ್ ಎ ಡ್ಯಾಶ್ ಆನ್ಸರ್ ಎಷ್ಟು ಬಂದಿದೆ ಅದು ಕೂಡ 1/2 ಇದೆ. ಪಿ ಆಫ್ ಬಿ ಆನ್ಸರ್ ಎಷ್ಟಿದೆ ಕೇರ್ಫುಲ್ಲಾಗಿ ಫಿಲಪ್ ಮಾಡಬೇಕಿಲ್ಲಿ 1/3. ಓಕೆ, ಸೊ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದು 6 ಆಯಿತು, ಇದು 2 ಆಯಿತು, ಪ್ಲಸ್ ಇದು 1/6 ಆಗುತ್ತೆ. ಅಂದರೆ ಟೋಟಲ್ ಎಲ್ ಸಿ ಎಮ್ ಎಷ್ಟಾಗುತ್ತೆ 6 ಆಗುತ್ತೆ. 2 + 1 ಅಂದರೆ 3 ಆಯಿತು. 3 1 3 2 ಅಂದರೆ 1/2 ಈಸ್ ದ ಆನ್ಸರ್. ಓಕೆ, ಇಷ್ಟು ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. 5 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ ಇದೆ ಇದು. ಓಕೆ, ಚಾನ್ಸಸ್ ಭಾಳ ಇದೆ. ಸೊ ಇದನ್ನು ಪರ್ಫೆಕ್ಟ್ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನ್ ನೋಡಿ ಏನಿದೆ. 2 balls ಆರ್ ಡ್ರಾನ್ ಆ್ಯಟ್ ರ್ಯಾಂಡಮ್ ವಿತ್ ರಿಪ್ಲೇಸ್ಮೆಂಟ್ ಫ್ರಮ್ ಎ ಬಾಕ್ಸ್. ಓಕೆ, ಕಂಟೈನಿಂಗ್ 10 ಬ್ಲ್ಯಾಕ್ ಆಮೇಲೆ 8 ರೆಡ್ ಬಾಲ್ಸ್ ಕೊಟ್ಟಿದ್ದಾರೆ. ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಸಬ್ 3 ಕ್ವಶನ್ಸ್ ಕೊಟ್ಟಿದ್ದಾರೆ. ಮೊದಲಿಗೆ ನೋಡಿ 2 balls ಆರ್ ಡ್ರಾನ್. ರ್ಯಾಂಡಮ್ಲಿ 2 ಬಾಲ್ನ ತೊಗೋಬೇಕು ಒಂದು ಬಾಕ್ಸಿಂದ. ಆ ಬಾಕ್ಸಲ್ಲಿ 10 ಬ್ಲ್ಯಾಕ್ ಬಾಲ್ ಇದ್ದಾವೆ, 8 ರೆಡ್ ಬಾಲ್ ಇದ್ದಾವೆ. ಓಕೆ, ಸೊ ನೋಡಿ ನಾನು ಇಲ್ಲಿ ರಫ್ಲಿ ಬರಿತಾ ಇದ್ದೀನಿ. ಇಲ್ಲೊಂದು ಬಾಕ್ಸ್ ಇದೆ, ಇದರಲ್ಲಿ 10 ಬ್ಲ್ಯಾಕ್ ಬಾಲ್ಸ್ ಇದ್ದಾವೆ, ರೆಡ್ ಬಾಲ್ಸ್ ಎಷ್ಟು ಕೊಟ್ಟಿದ್ದಾರೆ 8 ಕೊಟ್ಟಿದ್ದಾರೆ. ಓಕೆ, ಇದರಿಂದ ನಾವು 2 ಬಾಲ್ನ ರ್ಯಾಂಡಮ್ ಆಗಿ ತೊಗೋಬೇಕು. ಅದು ರಿಪ್ಲೇಸ್ಮೆಂಟ್ ಈಸ್ ಅಲೌಡ್. ಸಪೋಸ್ ಇವಾಗ ಒಂದು ಬಾಲ್ ತೊಗೊಂಡಿವಿ ಅಂದರೆ ಅದನ್ನು ಕಲರ್ ಯಾವುದಿದೆ ನೋಡಿಬಿಟ್ಟು ಮತ್ತೆ ವಾಪಸ್ ಇಡಬೇಕು ಅದರೊಳಗೆ. ಸೊ ಇದು ರಿಪ್ಲೇಸ್ಮೆಂಟ್ ಈಸ್ ಅಲೌಡ್ ಅಂದ್ರೆ ಹಾಗೆ. ಓಕೆ, ಹೀಗೆ ಫಸ್ಟ್ ಕ್ವಶನ್ ಏನಿದೆ, ಬೋತ್ ಬಾಲ್ಸ್ ಆರ್ ರೆಡ್ ಬಾಲ್ಸ್ ಅಂತಿದೆ. ಓಕೆ, ಫಸ್ಟ್ ಕ್ವಶನ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಬೋತ್ ಬಾಲ್ಸ್ ಆರ್ ರೆಡ್ ಬಾಲ್ಸ್ ಇದ್ದರೆ ಫಸ್ಟ್ ಬಾಲ್ನು ರೆಡ್ ಆಗಿರಬೇಕು, ಸೆಕೆಂಡ್ ಬಾಲ್ನು ರೆಡ್ ಆಗಿರಬೇಕು. ಓಕೆ, ಪ್ರೊಬ್ಯಾಬಿಲಿಟಿ ಆಫ್ ಫಟಿಂಗ್ ಫಸ್ಟ್ ಬಾಲ್ ಈಸ್ ಅ ರೆಡ್ ಬಾಲ್. ಓಕೆ, ಸೊ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಫಸ್ಟ್ ಬಾಲ್ ಈಸ್ ರೆಡ್ ಅಂದರೆ ಇದ್ರದ್ದು ಆನ್ಸರ್ ಎಷ್ಟಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಪಿ ಆಫ್ ಎ ಅಂತ ಕೊಡ್ತಾ ಇದ್ದೀನಿ. ಓಕೆ, ಟೋಟಲ್ ಬಾಲ್ಸ್ಗಳಿರೋದೆಷ್ಟು 10 + 8 ಅಂದರೆ 18 ಬಾಲ್ಸ್ಗಳಿದ್ದಾವೆ. ಓಕೆ, ಅದರಲ್ಲಿ ರೆಡ್ ಬಾಲ್ಸ್ಗಳು ಎಷ್ಟಿದ್ದಾವೆ 8 ಇದ್ದಾವೆ, ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, 8 / 18 ಅಂದರೆ 2 ಕ್ಯಾನ್ಸಲ್ ಮಾಡ್ಬೋದಾ. 2 4 8 2 9 ಅಂದರೆ 4/9 ಬಂತು ಫಸ್ಟ್ ರಿಸಲ್ಟು. ಅದಾದಮೇಲೆ ಸೆಕೆಂಡ್ ಬಾಲ್ನು ರೆಡ್ಡೇ ಆಗಬೇಕಂತ ಕೊಟ್ಟಿದ್ದಾರೆ. ಓಕೆ, ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಎ ಸೆಕೆಂಡ್ ಬಾಲ್ ಈಸ್ ಅ ರೆಡ್ ಆಲ್ಸೋ. ಓಕೆ, ಓಕೆ, ಸೆಕೆಂಡ್ ಬಾಲ್ ಈಸ್ ಆಲ್ಸೋ ರೆಡ್ ಅಂದರೆ ಇದೇನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಬಿ ಗಿವನ್ ಬೈ ಎ ಆಗುತ್ತೆ. ಯಾಕಂದರೆ ಇದು ಎ ಆಲ್ರೆಡಿ ಆಕರ್ ಆಗಿದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಬಂದಬೇಕು ಬಿ ಗಿವನ್ ಬೈ ಎ ಅಂತಂದರೆ ಇವಾಗ ಒಂದು ಬಾಲ್ ನಾವು ತೊಗೊತೀವಿ ರೆಡ್ ಬಾಲ್ನ, ಅದಾದಮೇಲೆ ಮತ್ತೆ ವಾಪಸ್ ರಿಪಿಟೇಷನ್ ಈಸ್ ಅಲೌ ಇದೆ. ಅಂದರೆ 18 ಬಾಲ್ಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಮತ್ತು ರೆಡ್ ಬಾಲ್ ನೋಡ್ತಾ ಹೋದರೆ 8 ಬಾಲೇ ಇರುತ್ತೆ. ಸೊ ಇದರ ಆನ್ಸರ್ ಕೂಡ ಸೇಮ್ ಬರುತ್ತೆ 4/9. ಓಕೆ, ಸೊ ಇದಾದಮೇಲೆ ಇವೆರಡ್ರದ್ದು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಓಕೆ, ಸೊ ನಮ್ಮ ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ ಆಲ್ರೆಡಿ ನಮ್ಗೆ ಗೊತ್ತಿದೆ. ಓಕೆ,
ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಎರಡರದ್ದು ಮಲ್ಟಿಪ್ಲಿಕೇಶನ್ ಪಿ ಆಫ್ ಎ ಇಂಟು ಪಿ ಆಫ್ ಬಿ, ಪಿ ಗಿವನ್ ಬೈ ಅಂತ ಬರೀತೀವಿ. ಅಂದರೆ 4/9 ಇಂಟು 4/9. 4/9 ಇಂಟು 4/9 ಅಂದರೆ 4 ಇಂಟು 4 16, 9 ಇಂಟು 9 81. ಎಷ್ಟು ಮಾಡಿದರೆ ಫಸ್ಟ್ ಒನ್ ಆನ್ಸರ್ ಕಂಪ್ಲೀಟ್ ಆಯಿತು ನೋಡಿ. ಸಿಂಪಲ್ ಇದೆನಾ. ಇನ್ನು ಅದೇ ಥರನಾಗಿ ಸೆಕೆಂಡ್ ಒನ್, ಫಸ್ಟ್ ಬಾಲ್ ಈಸ್ ಬ್ಲ್ಯಾಕ್, ಸೆಕೆಂಡ್ ಬಾಲ್ ಈಸ್ ರೆಡ್ ಅಂತ ಹೇಳ್ತಾರೆ. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಫಸ್ಟ್ ಬಾಲ್ ಈಸ್ ಅ ಬ್ಲ್ಯಾಕ್ ಬಾಲ್. ಕರೆಕ್ಟಾ? ಫಸ್ಟ್ ಬಾಲ್ ಈಸ್ ಬ್ಲ್ಯಾಕ್. ಓಕೆ, ಅಂದರೆ ಇದಕ್ಕೆ ನಾನು ಇವಾಗ ಏನು ಕೊಡ್ತಾ ಇದ್ದೀನಿ, ಎ ಅಂತ ಕೊಡ್ತಾ ಇದ್ದೀನಿ, ಸೆಕೆಂಡ್ ಇವೆಂಟು. ಸೊ ಇದು ಏನಾಗುತ್ತೆ ನೋಡಿ, ಫಸ್ಟ್ ಬಾಲ್ ಟೋಟಲ್ ಇರೋದು ಬಾಲು 18, ಅದರಲ್ಲಿ ಬ್ಲ್ಯಾಕ್ ಬಾಲ್ ಇರೋದು 10. ಓಕೆ, ಸೊ ಇದನ್ನು ನಾವು ಈ ಥರ ಬರೀಬೋದಾ, ಪಿ ಆಫ್ ಎ ಈಸ್ ಈಕ್ವಲ್ಸ್ ಟು 5, 2 ಇಂದ ಕ್ಯಾನ್ಸಲ್ ಮಾಡಿ, 2 5s 2 9s ಅಂದರೆ 5/9 ಆಯಿತು. ಅದೇ ಥರನಾಗಿ ಸೆಕೆಂಡ್ ರಿಸಲ್ಟು, ಸೆಕೆಂಡ್ ಬಾಲ್ ಏನು ಹೇಳ್ತಾ ಇದೆ, ರೆಡ್ ಆಗಿರಬೇಕು. ಓಕೆ, ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಸೆಕೆಂಡ್ ಬಾಲ್ ಈಸ್ ರೆಡ್. ಓಕೆ, ಇದನ್ನು ನಾವು ಬಿ ಗಿವನ್ ಬೈ ಎ ಅಂತ ತಗೋಬೇಕು. ಓಕೆ, ಇದು ಸೆಕೆಂಡ್ ಎಕ್ಸಾಂಪಲ್ಲು, ಇದು ಡಿಫ್ರೆಂಟು. ಸೆಕೆಂಡ್ ಬಾಲ್ ಏನಾಗಿರ್ಬೇಕಂತ ಹೇಳ್ತಾ ಇದ್ದಾರೆ, ರೆಡ್ ಆಗಬೇಕು. ಓಕೆ, ಇರೋದೆಷ್ಟು ಬಾಲು, ಟೋಟಲಿ 18 ಬಾಲು. ಇಲ್ಲಿ ರಿಪಿಟೇಷನ್ ಅಲೋ ಇರುತ್ತೆ. 8 ರೆಡ್ ಬಾಲ್ ಇದ್ದಾವೆ, ಇಲ್ಲಿ 8 ಬರೀಬೇಕು. ಯಾವಾಗ ರೆಡ್ ತೊಗೊಂಡಿದ್ದೀವಿ ಅಂದರೆ ರೆಡ್ ಬಾಲ್ ಎಷ್ಟಿದೆ, 8 ಇದೆ. 8 ಅಂತಂದರೆ ಇದು ಎಷ್ಟಾಗುತ್ತೆ, 4/9. ಓಕೆ, ಇದಾದಮೇಲೆ ಲಾಸ್ಟಲ್ಲಿ ಮಲ್ಟಿಪ್ಲಿಕೇಶನ್ ಎ ಇಂಟರ್ಸೆಕ್ಷನ್ ಬಿ, ಈ ಎರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. 5/9 ಇಂಟು 4/9 ಅಂದರೆ 20/81 ಆಗುತ್ತೆ. ಓಕೆ, ಸೆಕೆಂಡ್ ಒನ್ ಕ್ಲಿಯರ್ ಆಯಿತು. ಇನ್ನು ನೆಕ್ಸ್ಟ್ ಥರ್ಡ್ ಒನ್ ನೋಡಿ ಏನಿದೆ. ಥರ್ಡ್ ಒನ್ ಕ್ವಶನ್, ಒನ್ ಆಫ್ ದಮ್ ಈಸ್ ಅ ಬ್ಲ್ಯಾಕ್, ಅದರ್ ಈಸ್ ರೆಡ್. ಓಕೆ, 2 ಬಾಲ್ಗಳು ಇದ್ದಾವೆ, ನಾವು ತೊಗೋಬೇಕಾಗಿರೋದು ಯಾವುದಾದ್ರೂ ಒಂದು ರೆಡ್ ಆಗಿರಬೇಕು, ಒಂದು ಬ್ಲ್ಯಾಕ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟಿಗೆ ನಾ ರೆಡ್ ತೊಗೊಂಡು ಆಮೇಲೆ ಬ್ಲ್ಯಾಕ್ ತೊಗೋಬೋದು, ಇದು ಒಂದು ಚಾನ್ಸಸ್. ಅಥವಾ ಫಸ್ಟಿಗೆ ಬ್ಲ್ಯಾಕ್ ತೊಗೊಂಡು ಆಮೇಲೆ ರೆಡ್ ತೊಗೋಬೋದು, ಎಲ್ಲಿ 2 ಚಾನ್ಸಸ್ಗಳಿದ್ದಾವೆ. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಫಸ್ಟ್ ನಾನು ರೆಡ್ ಬಾಲ್ ಸೆಲೆಕ್ಟ್ ಮಾಡ್ಬೋದು, ಸೆಕೆಂಡ್ ಬಾಲು ಪ್ರೊಬ್ಯಾಬಿಲಿಟಿ ಆಫ್ ಬ್ಲ್ಯಾಕ್ ಬಾಲ್ ಸೆಲೆಕ್ಟ್ ಮಾಡ್ಬೋದು. ಇನ್ನೊಂದು ಚಾನ್ಸಸ್ ಇದೆ, ಫಸ್ಟಿಗೆ ಬ್ಲ್ಯಾಕ್ ಬಾಲ್ ತೊಗೋಬೋದು, ಅದಾದಮೇಲೆ ಪ್ರೊಬ್ಯಾಬಿಲಿಟಿ ಆಫ್ ರೆಡ್ ಅಂದರೆ ಸೆಕೆಂಡ್ ಬಾಲ್ ರೆಡ್ ಆಗಿ ತೊಗೋಬೋದು. ಓಕೆ, ಇದರ ರಿಸಲ್ಟ್ ಏನಾಗುತ್ತೆ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ರೆಡ್ ಬಾಲ್ ಅಂದರೆ ಟೋಟಲ್ ಇರೋದು ಬಾಲು 18, ಅದರಲ್ಲಿ ನಾವು ರೆಡ್ ಬಾಲ್ಸ್ಗಳು ಎಷ್ಟಿದ್ದಾವೆ, 8 ಇದ್ದಾವೆ. ಓಕೆ, ಸೊ ನೆಕ್ಸ್ಟ್ ಬ್ಲ್ಯಾಕ್ ಬಾಲ್ ಅಂದರೆ ಅಗೇನ್ 18, 10 ಇದೆ. ಇಲ್ಲಿ 18 ಬಾಲ್ಸ್ ಇದ್ದಾವೆ, ಇಲ್ಲಿ ಎಷ್ಟಿದೆ ಬ್ಲ್ಯಾಕ್ ಬಾಲ್ಸು, 10 ಇದೆ. ಇದು 8/18. ಯಾಕೆ 2 ಸತಿ ಅಂದರೆ 2 ಚಾನ್ಸಸ್ಗಳಾಗ್ತವೆ ಇಲ್ಲಿ. ಓಕೆ, ಸೊ ಇದನ್ನು ಆಲ್ರೆಡಿ ನಾವು ಸಿಂಪ್ಲಿಫೈ ಮಾಡಿ ಬರ್ತಿದ್ವಿ. 8/18 ಅಂತಂದರೆ ನಾವು ಇದನ್ನು 4/9 ಅಂತ ಬರೀಬೋದು, ಇದನ್ನು 5/9 ಅಂತ ಬರೀಬೋದು. ಪ್ಲಸ್ ಇದನ್ನು ಸೇಮ್ ರಿವರ್ಸ್ 5/9, 4/9. ಓಕೆ, ಸೊ ಇದು ಟೋಟಲಾಗಿ ಎಷ್ಟಾಗುತ್ತೆ ನೋಡಿ, 9 ಇಂಟು 9 ಅಂದರೆ 81, 20 ಪ್ಲಸ್ ಇದು 20, 81 ಅಂದರೆ 2 ಸತಿ ಮಲ್ಟಿಪ್ಲೈ ಮಾಡೋದ್ರೆ 2 ಇಂಟು 20/81 ಆಗುತ್ತೆ. ಅಂದರೆ 40/81. ಎಲ್ ಸಿ ಎಮ್ 81 ಆಗುತ್ತೆ. 20 + 20 40 ಆಯಿತು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಇದಾಗಿದೆ ನಮ್ಮ ಲಾಸ್ಟ್ ಆನ್ಸರ್. ಇಷ್ಟು ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಎಲ್ಲ ಸಿಂಪಲ್ ಇದೆ, ಜಸ್ಟ್ ಬರೆಯೋದು ಅಷ್ಟೇ ಇರೋದು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಎಸ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಇಲ್ಲಿ ಅಂತ. ಗಿವನ್ ದ್ಯಾಟ್ ಇವೆಂಟ್ ಎ ಆ್ಯಂಡ್ ಬಿ ಆರ್ ಸಚ್ ದ್ಯಾಟ್ ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಎ ಯೂನಿಯನ್ ಬಿ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಪಿ ಅಂತ. ಓಕೆ, ಪಿ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕಂದ್ರೆ ಪಿ ಆಫ್ ಬಿ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಅದು 2 ಡಿಫ್ರೆಂಟ್ ಕೇಸಸಲ್ಲಿ. ಒಂದು ಕೇಸ್ ಏನು ಹೇಳುತ್ತೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಡಿಸ್ಜಾಯಿಂಟ್ ಸೆಟ್ ಇದ್ದಾಗ. ಓಕೆ, ಇಂಡಿಪೆಂಡೆಂಟ್ ಇವೆಂಟ್ ಇದ್ದಾಗ ಏನಾಗುತ್ತೆ ಅಂತ. ಓಕೆ, ಇದು 5 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಇದೆ. ಇವೆರಡು ಕ್ವಶನ್ ಮಿಸ್ ಆಗಿದ್ದರೆ ಈ ಥರ ಕ್ವಶನ್ಸು ಬರುವಂಥ ಚಾನ್ಸಸ್ ಇದೆ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಮೊದಲಿಗೆ ಬರ್ಕೊಳ್ಳೋಣ. ಪಿ ಆಫ್ ಎ ಕೊಟ್ಟಿದ್ದಾರೆ 1/2, ಪಿ ಆಫ್ ಎ ಯೂನಿಯನ್ ಬಿ ಕೊಟ್ಟಿದ್ದಾರೆ 3/5. ಅದಾದಮೇಲೆ ನಾವು ಫೈಂಡ್ ಮಾಡಬೇಕಾಗಿರೋದು ಪಿ ಆಫ್ ಬಿ ಆನ್ಸರ್ ಪಿ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಕೇಸಲ್ಲಿ ಏನಾಗುತ್ತೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಡಿಸ್ಜಾಯಿಂಟ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಏನಾಗಿರುತ್ತೆ, ಎಂಟಿ ಆಗಿರುತ್ತೆ ಅಂದರೆ ಆನ್ಸರ್ 0. ಕರೆಕ್ಟಾ?
ಓಕೆ, ಇದು ನಮಗೆ ಗೊತ್ತಿರಬೇಕು. ಓಕೆ, ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ ಪಿ ಆಫ್ ಬಿ ವ್ಯಾಲ್ಯೂನ ಫೈಂಡ್ ಮಾಡೋಣ. ಓಕೆ, ನಮಗೆ ಆಲ್ರೆಡಿ ಗೊತ್ತಿದೆ ಪಿ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಏನಿದೆ. ಪಿ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇದೆ. ಓಕೆ, ಯಾವೆಲ್ಲ ವ್ಯಾಲ್ಯೂಸ್ ಗೊತ್ತಿದೆ ಫಿಲಪ್ ಮಾಡೋಣ. 3/5 ಪಿ ಆಫ್ ಎ ಆನ್ಸರ್, 1/2 ಪಿ ಆಫ್ ಬಿ ಆನ್ಸರ್ ಪಿ ಇದೆ. ಇದು ಇಂಟರ್ಸೆಕ್ಷನ್ 0, ಕರೆಕ್ಟಾ? ಓಕೆ, ಈ 1/2ನ ಈ ಕಡೆ ಶಿಫ್ಟ್ ಮಾಡೋಣ. ಎಷ್ಟಾಗುತ್ತೆ? 3/5 ಮೈನಸ್ 1/2 ಈಸ್ ಈಕ್ವಲ್ಸ್ ಟು ಪಿ ಆಯಿತು. ಓಕೆ, ಸೊ ಫೈನಲಾಗಿ ಪಿ ಆನ್ಸರ್ ಎಷ್ಟಾಗುತ್ತೆ? ಎಲ್ ಸಿ ಎಮ್ ತೊಗೊಳ್ಳಿ, 10 ಆಗುತ್ತಾ ಎಲ್ ಸಿ ಎಮ್ಮು? ಓಕೆ, ಅಂದರೆ ಇಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡಬೇಕು? 2 ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ 5 ಮಲ್ಟಿಪ್ಲೈ ಮಾಡ್ತೀರಾ. 3 × 2 ಅಂದರೆ 6, 5 × 1 ಅಂದರೆ 5, ಅಂದರೆ ಎಷ್ಟಾಗುತ್ತೆ? 1 - 10 ಅಂದರೆ ಫಸ್ಟ್ ಆನ್ಸರ್ 1/10 ಆಯಿತು. ಓಕೆ ಸ್ಟೂಡೆಂಟ್ಸ್, ಇನ್ನು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ಇಂಡಿಪೆಂಡೆಂಟ್ ಇವೆಂಟ್ ಅಂತಿದೆ. ಅಂದರೆ ಸೆಕೆಂಡ್ ಕ್ವಶನಲ್ಲಿ ಏನು ಬರುತ್ತೆ? ಇಂಡಿಪೆಂಡೆಂಟ್ ಇವೆಂಟ್ ಅಂದರೆ ಕಂಡೀಷನ್ ಇದೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇರಬೇಕು. ಅಂದರೆ ಈ ಎರಡು ವ್ಯಾಲ್ಯೂಸ್ ಈಕ್ವಲ್ ಇರುತ್ತೆ ಇಂಡಿಪೆಂಡೆಂಟಲ್ಲಿ. ಓಕೆ, ಪಿ ಆಫ್ ಎ ಯೂನಿಯನ್ ಬಿ ಅಗೇನ್ ಮತ್ತೆ ಸೇಮ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಪಿ ಆಫ್ ಎ ಪಿ ಆಫ್ ಬಿ, ಇಲ್ಲಿ ಇಂಟರ್ಸೆಕ್ಷನ್ ಬರ್ತಿತ್ತು, ಇಂಟರ್ಸೆಕ್ಷನ್ ಬದಲು ಏನಿದೆ? ಪಿ ಆಫ್ ಎ ಇಂಟು ಪಿ ಆಫ್ ಬಿ, ಯಾಕಂದರೆ ಇವೆರಡು ಇಂಡಿಪೆಂಡೆಂಟ್ ಇವೆಂಟ್ ಆಗಿದೆ. ಓಕೆ, ಯಾವ ವ್ಯಾಲ್ಯೂ ಗೊತ್ತಿದ್ದಾವೆ? 3/5, 1/2 ಇದು ಪಿ ಅಂತಿದೆ, ಇದು 1/2 ಇದು ಪಿ ಅಂತ ಬರ್ಕೊಡಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ನೋಡಿ, ಇವಾಗ 3/5 ಇದು 1/2 ಈಚೆ ಕಡೆ ತೊಗೊಳ್ಳಿ, -1/2 ಆಗುತ್ತೆ. ಇದು ಪಿ ಆ್ಯಸ್ ಇಟ್ ಇದೆ. ಇದು ಪಿ ಇಂಟು 1 ಅಂದರೆ p/2, ಪಿ ಮೈನಸ್ p/2 ಅಂದರೆ p/2 ಅಂದಾಗ 1 - 1/2 ಅಂದರೆ 1/2 ಅಂದಂಗೆ ತಾನೆ, ಆ ಥರ. ಓಕೆ, ಇಲ್ಲಿ 10ನ ಎಲ್ ಸಿ ಎಮ್ ತೊಗೊಳ್ಳಿ, ಮತ್ತು ಸೇಮ್ ಆನ್ಸರ್ ಇಲ್ಲಿ 6 ಬರುತ್ತೆ, ಇಲ್ಲಿ 5 ಬರುತ್ತೆ. 6 - 5 ಅಂದರೆ 1, ಇಲ್ಲಿ ಮಾಡಿದ್ವಲ್ಲ ಅದೇ ರಿಸಲ್ಟೇ. ಓಕೆ ಓಕೆ, ಈ ಸೈಡ್ ನೋಡಿ ಮತ್ತೇನು ಉಳಿತು? ಈ p/2 ಆ್ಯಸ್ ಇಟ್ ಇಸ್ ಬರೀ, ಇಲ್ಲಿ p ಡಿವೈಡ್ ಬೈ ಇದೆ, ಈಚೆ ಕಡೆ ತೊಗೊಂಡ್ರೆ ಮಲ್ಟಿಪ್ಲೈ ಆಗುತ್ತೆ. 2 × 1 ಅಂದರೆ 2 ಆಯಿತು, 2 × 2 / 10 ಇದೆ, ಅಂದರೆ 2 1 2 5 ಅಂದರೆ 1/5 ಬಂತು. ಇದು ಫಸ್ಟ್ ಆನ್ಸರ್ 1/5, ಸೆಕೆಂಡ್ ಆನ್ಸರ್ 1/5, ಫಸ್ಟ್ ಆನ್ಸರ್ 1/2. ಅಂದರೆ ಡಿಸ್ಜಾಯಿಂಟ್ ಸೆಟ್ ಇದ್ದಾಗ 1/10 ಬರುತ್ತೆ, ಇಂಡಿಪೆಂಡೆಂಟ್ ಇದ್ದಾಗ 1/5 ಬರುತ್ತೆ ಪಿ ಆಫ್ ಬಿ ವ್ಯಾಲ್ಯೂ ಅಂತ ಹಾಗೆ. ಓಕೆ, ಇದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಗಿದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಏನಿದೆಪ್ಪ ಅಂತಂದರೆ ಇದು ನೋಡ್ಲಿಕ್ಕೆ ಮಾತ್ರ ದೊಡ್ಡದಿದೆ, ಬಟ್ ಈಸಿಯಾಗಿರುವಂಥ ಒಂದು ಎಕ್ಸಾಂಪಲ್ ಇದೆ. ಏನಿದೆ? ಇನ್ ಎ ಹಾಸ್ಟೆಲ್ 60% ಸ್ಟೂಡೆಂಟ್ಸ್ ಆರ್ ರೀಡ್ ಹಿಂದಿ ನ್ಯೂಸ್ ಪೇಪರ್. 60% ಸ್ಟೂಡೆಂಟ್ಸು ಹಿಂದಿ ನ್ಯೂಸ್ ಪೇಪರ್ ಓದ್ತಾರೆ, 40% ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ತಾರೆ. 20% ಸ್ಟೂಡೆಂಟ್ಸು ಬೋತ್ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಓದ್ತಾರೆ. ಫಸ್ಟ್ ಕ್ವಶನ್ ಏನಿದೆ? ಮೊದಲಿಗೆ ಕೊಟ್ಟಿರೋ ಪಾಯಿಂಟ್ನ ಬರ್ಕೊಳ್ಳೋಣ. ಪ್ರೊಬ್ಯಾಬಿಲಿಟಿ ಆಫ್ ಹಿಂದಿ ಎಷ್ಟು ಜನ ಓದ್ತಾರೆ? 60% ಅಂತ ಕೊಟ್ಟಿದ್ದಾರೆ. 60% ಅಂದರೆ 100 ಸ್ಟೂಡೆಂಟ್ಸ್ ಇದ್ದರೆ 60 ಹಿಂದಿ ಓದ್ತಾರೆ ಅಂತ ಅರ್ಥ. ಅಂದರೆ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 3 2 5 ಅಂದರೆ 3/5 ಆಗುತ್ತಾ ಫಸ್ಟ್ ರಿಸಲ್ಟು. ಓಕೆ, ಇನ್ನು ನೆಕ್ಸ್ಟು ಇಂಗ್ಲೀಷ್ ಓದುವವರು ಎಷ್ಟು ಜನ ಇದ್ದಾರೆ? 40% ಇದೆ. 40% ಅಂದರೆ 4 ಡಿವೈಡೆಡ್ ಅಂದರೆ 40 / 100 ಅಂದರೆ 2 5 2/5 ಆಯಿತು. ಓಕೆನಾ? ಸೊ ಇನ್ನು ಬೋತ್ ಅಂದರೆ ಇಂಟರ್ಸೆಕ್ಷನ್ ಅಂದಾಗೆ ಎಚ್ ಇಂಟರ್ಸೆಕ್ಷನ್ ಇ ಇದು ಇದೆ 20%. 20% ಅಂದರೆ 20 ಡಿವೈಡೆಡ್ ಬೈ 100, 2 1 2 5 1/5 ಇದೆ. ಓಕೆ, ಇವೆಲ್ಲ ಕೊಟ್ಟಿರೋದು. ಇವಾಗ ಫಸ್ಟ್ ಕ್ವಶನ್ ನೋಡಿ ಏನಿದೆ. ಫಸ್ಟ್ ಕ್ವಶನ್ ಹೇಳ್ತಾ ಇದೆ ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ದಟ್ ಶಿ ರೀಡ್ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಶಿ ರೀಡ್ಸ್ ನೈದರ್ ಹಿಂದಿ ನಾರ್ ಇಂಗ್ಲೀಷ್. ನೈದರ್ ಹಿಂದಿ ನಾರ್ ಇಂಗ್ಲೀಷ್ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎಚ್ ಯೂನಿಯನ್ ಇ ಹೋಲ್ ಡ್ಯಾಶ್ ಅಂದಾಗೆ, ಅಥವಾ ಎಚ್ ಡ್ಯಾಶ್ ಇಂಟರ್ಸೆಕ್ಷನ್ ಇ ಡ್ಯಾಶ್ ಅಂದರೂ ಒಂದೇ, ಅಥವಾ ಎಚ್ ಯೂನಿಯನ್ ಇ ಹೋಲ್ ಡ್ಯಾಶ್ ಅಂದರೂ ಒಂದು. ಇದನ್ನು ನಾವು ಇವಾಗ ಫೈಂಡ್ ಮಾಡಬೇಕು. ಓಕೆ, ಸೊ ಇವಾಗ ಒಂದು ಫಾರ್ಮುಲಾ ಗೊತ್ತಿದೆ. 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎಚ್ ಯೂನಿಯನ್ ಇ ಅಂತಲೂ ಬರೀಬೋದಾ? ಇದರ ನೆಗೆಷನ್ ರಿಸಲ್ಟು ಇಲ್ಲಿ ನೆಗೆಷನ್ ಇದೆ ಅಂದರೆ ಅದು ಅಪೋಸಿಟ್ ಇಲ್ಲಿರುತ್ತೆ 1 - ಒಳಗೆ. ಓಕೆ, ಸೊ ಇದರ ಆನ್ಸರ್ನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಓಕೆ, ಇದನ್ನು ಬ್ರ್ಯಾಕೆಟ್ ಹಾಕೋತೀನಿ. ಇಲ್ಲಿ ಫಾರ್ಮುಲಾ ಅಂತ ಗೊತ್ತಿದೆ, ಪಿ ಆಫ್ ಎಚ್ ಪ್ಲಸ್ ಪಿ ಆಫ್ ಇ, ಅದಾದಮೇಲೆ ಮೈನಸ್ ಪಿ ಆಫ್ ಎಚ್ ಇಂಟರ್ಸೆಕ್ಷನ್ ಇ. ಈ ಎಲ್ಲ ವ್ಯಾಲ್ಯೂಸ್ಗಳು ಇಲ್ಲಿದ್ದಾವೆ, ಹಾಕಿ ಫಿಲಪ್ ಮಾಡಿ. 1 ಮೈನಸ್ ಇದು ಬ್ರ್ಯಾಕೆಟಲ್ಲೇ ಬರೀರಿ, ಮೈನಸ್ ಇರೋದ್ರಿಂದ ಪಿ ಆಫ್ ಎಚ್ ಆನ್ಸರ್ 3/5 ಬಂದಿದೆ, ಪ್ಲಸ್ ಪಿ ಆಫ್ ಇ ಆನ್ಸರ್ 2/5 ಬಂದಿದೆ, ಇದು 1/5 ಇದೆ. ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ. 5 ಎಲ್ ಸಿ ಎಮ್, 3 + 2 5, 5 - 1 ಅಂದರೆ 4. ಓಕೆ, ಮತ್ತು ಇಲ್ಲಿ ಎಲ್ ಸಿ ಎಮ್ ತೊಗೊಳ್ಳಿ. 5 ಎಲ್ ಸಿ ಎಮ್ ಆಗುತ್ತೆ ಅಂದರೆ 5 - 4, 5 - 4 ಅಂದರೆ ನಮಗೆ ಆನ್ಸರ್ ಬಂತು 1/5. ಓಕೆ, ಸೊ ಇದಾಗಿದೆ. ಸೊ 5 - 4 ಅಂದರೆ ನಮಗೆ ಬಂತು 1/5. ಇದು ನಮ್ಮ ಲಾಸ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಸೆಕೆಂಡ್ ಒನ್. ಇಫ್ ಶಿ ರೀಡ್ಸ್ ಹಿಂದಿ ನ್ಯೂಸ್ ಪೇಪರ್ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್, ಅಂದರೆ ಇದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಇದೆ. ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಅಂದರೆ ಈ ಇವೆಂಟ್ಗೆ ಫಸ್ಟ್ ಇವೆಂಟ್ ಅಂತ ತೊಗೊಳ್ಳಿ. ಓಕೆ, ಇದನ್ನು ನಾವು ಇವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು.
ಓಕೆ. ಸೊ ಅಂದರೆ ಏನಾಗುತ್ತೆ ನೋಡಿ, ಫಸ್ಟು ಇದು ಆಲ್ರೆಡಿ ಅಕರ್ ಆಗಿದೆ ಅಂತ ಅರ್ಥ, ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎಚ್ ಆಲ್ರೆಡಿ ಅಕರ್ ಆಗಿದೆ. ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಪ್ರೊಬ್ಯಾಬಿಲಿಟಿ ಆಫ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಅಂತ ಹೇಳಿದ್ದಾರೆ, ಅಂದರೆ ಇ ಗಿವನ್ ಬೈ ಎಚ್ ಆಗುತ್ತೆ. ಓಕೆ, ಪಿ ಆಫ್ ಎಚ್ ಆನ್ಸರ್ ಎಷ್ಟು ಬಂದಿದೆ ಆಲ್ರೆಡಿ ನಾವು ಫೈಂಡ್ ಮಾಡಿದ್ವಿ, 3/5 ಇದೆ. ಓಕೆ, ಇದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕಂದ್ರೆ ಇದು ಕ್ವಶನ್ ನಂಬರ್ 2ದ ಆನ್ಸರಾ. ಓಕೆ, ಸೊ ಇದು ಫಾರ್ಮುಲಾ ಏನಿದೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಚ್ ಡಿವೈಡ್ ಬೈ ಪಿ ಆಫ್ ಎಚ್. ಇಂಟರ್ಸೆಕ್ಷನ್ ಆನ್ಸರ್ ಕೊಡ್ತಿದೆ 1/5 ಇದೆ. ಸೊ ಅದನ್ನ ಫಿಲಪ್ ಮಾಡಿ. ಇಂಟರ್ಸೆಕ್ಷನ್ ಆನ್ಸರ್ 1/5, ಎಚ್ ಆನ್ಸರ್ 3/5, 5 ಕ್ಯಾನ್ಸಲ್, 1/3 ಆನ್ಸರ್ ಬರುತ್ತೆ. ಕರೆಕ್ಟಾ? ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ಅದೇ ಥರ ಇದೆ. ಇಫ್ ಶಿ ರೀಡ್ಸ್ ಇಂಗ್ಲೀಷ್ ನ್ಯೂಸ್ ಪೇಪರ್, ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಶಿ ರೀಡ್ಸ್ ಹಿಂದಿ ನ್ಯೂಸ್ ಪೇಪರ್. ಇದನ್ನು ರಿವರ್ಸ್ ಆಗಿ ಕೇಳಿದ್ದಾರೆ, ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎಚ್ ಗಿವನ್ ಬೈ ಇ ಅಂದಾಗೆ. ಇಲ್ಲೇನಾಗುತ್ತೆ, ಇಂಟರ್ಸೆಕ್ಷನ್ ಮಾತ್ರ ಸೇಮ್ ಇರುತ್ತೆ. ಓಕೆ, ಗಿವನ್ ಬೈ ಆನ್ಸರ್ ಏನು ಬರುತ್ತೆ, ಇ ಬರುತ್ತೆ. ಓಕೆ, ಇಂಟರ್ಸೆಕ್ಷನ್ ಆನ್ಸರ್ 1/5 ಇದೆ, ಇ ಆನ್ಸರ್ ಎಷ್ಟಿದೆ, 5 ಇದೆ. ಸೊ ಅದನ್ನು ನಾವಿಲ್ಲಿ ಫಿಲಪ್ ಮಾಡೋಣ, 2/5, 5 ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು ನೋಡಿ, 1/2. ಎಷ್ಟು ಮಾಡಿದರೆ ನಮ್ಮ ಎಲ್ಲ ಎಕ್ಸಾಂಪಲ್ಸ್ಗಳು ಕಂಪ್ಲೀಟ್ ಆಗುತ್ತೆ ನೋಡಿ. ಓಕೆ, ಸೊ ಇದು ಬರುವಂಥ ಚಾನ್ಸಸ್ ಕೂಡ ಇದೆ. ಸೊ ಮೇನ್ ಇಂಪಾರ್ಟೆಂಟು ಕ್ವಶನ್ ನಂಬರ್ 1, 2, 3 ಇವೆಲ್ಲನೂ ಇಂಪಾರ್ಟೆಂಟ್ ಇದ್ದಾವೆ, ಅದನ್ನು ಪರ್ಫೆಕ್ಟ್ ಮಾಡಿ. ಓಕೆ, ಸೊ ಇದಿಷ್ಟೇ ಕ್ವಶನ್ಸ್ಗಳು ನಾವು ಪರ್ಫೆಕ್ಟ್ ಮಾಡಿದರೆ ಸಾಕಾ ಅಂತ ಅಲ್ಲ, ಇದಿಷ್ಟು ಭಾಳ ವೆರಿ ಇಂಪಾರ್ಟೆಂಟ್ ಇರುವಂಥ ಕ್ವಶನ್ಸ್ಗಳು. ಓಕೆ, ಇದು ಬಿಟ್ಟು 13.2 ಅಲ್ಲಿ ಬರುವಂಥ ಎಲ್ಲ ಎಕ್ಸಾಂಪಲ್ನ ಪರ್ಫೆಕ್ಟ್ ಮಾಡಿ. ಸೊ ಅದರಲ್ಲಿ ಬರುವಂಥ ಚಾನ್ಸಸ್ಗಳು ಭಾಳ ಇದ್ದಾವೆ, 5 ಮಾರ್ಕ್ಸ್ ಕ್ವಶನ್ಸ್. ಓಕೆ.